ತುಂಬ ಧನ್ಯವಾದಗಳು. ಇವತ್ತಿನ ದಿನ ನನಗೆ 35 ವಸಂತಗಳು ತುಂಬಿದೆ. ಹಾಗೆ ಈಗ ರಾಜಕೀಯಕ್ಕೆ ನಾವು ಪ್ರವೇಶ ಮಾಡಿದ್ದೀವಿ. ನಮ್ಮ ತಂದೆಯವರಿಗೆ ಸಪೋರ್ಟ್ ಆಗಲಿ ಅಂತ ಎಲ್ಲ ಏರಿಯಾದವರು ಕಾರ್ಯಕರ್ತರು ಎಲ್ಲ ತುಂಬ ಉತ್ಸುಕರಾಗಿದ್ದಾರೆ. ತುಂಬ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಎಲ್ಲ ನಾವು ಗೆಲ್ಲೇಬೇಕು, ಮುಂದಿನ ಬಾರಿ ನಮ್ಮ ತಂದೆಯವ್ರನ್ನ ರವೀಂದ್ರವ್ರನ್ನ MLA ಮಾಡಲೇಬೇಕು ಅಂತ. ಹಾಗಾಗಿ ನಾವು ಯಾವಾಗ ಈ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಅವ್ರಿಗೂ ಒಂಚೂರು ಪ್ರೋತ್ಸಾಹ ಹುಮ್ಮಸ್ಸು ಕೊಟ್ಟಂಗೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಕಡೆಯಿಂದ ಎಲ್ಲರಿಗೂ ಸಪೋರ್ಟ್ ಇದ್ದೇ ಇರುತ್ತೆ. ಯಾವತ್ತೇ ಆಗಲಿ ಯಾರಿಗೂ ನಾವು ಯಾವತ್ತೂ ವಾಪಸ್ ಕಳಿಸೋದು. ಹಾಗಾಗಿ ಅವ್ರ ಪ್ರೀತಿನೂ ನಮ್ಮ ಮೇಲೆ ಹಿಂಗೆ ಸದಾ ಹಿಂಗೆ ಇರುತ್ತೆ. ಸರ್ GBA ಚುನಾವಣೆ ಕೂಡ ಏನು ಹತ್ರ ಬರ್ತಿದೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಸಂಘಟನೆ ಎಲ್ಲ ಯಾವ ಥರ ನಡೀತಿದೆ ಸರ್? ನಿಮ್ಗೆ ನೀವೇನಾರ ಆಕಾಂಕ್ಷಿಗಳಾಗ? ನಾವು ಒಂದು ವಾರ್ಡ್ಗೆ ಆಕಾಂಕ್ಷೆ ಇದ್ದೀವಿ, ಬಟ್ ಎಲ್ಲ ರಿಸರ್ವೇಷನ್ ಮಾಡಿದ್ದಾರೆ. ನೋಡಬೇಕು, ಈಗ ನೆನ್ನೆನೂ ಕ್ಯಾಟಗರಿ ಮಾಡ್ತಾ ಇರುತ್ತೆ. ವೆಯ್ಟ್ ಮಾಡಿ ನೋಡಬೇಕು. ಸಂಘಟನೆ ಎಲ್ಲ ಯಾವ ಥರ ಸಂಘಟನೆ ಕಾರ್ಯ ನಡೀತಾನೆ ಇರುತ್ತೆ, ಯಾವಾಗಲೂ ಸದಾ ನಡೀತಾ ಇರುತ್ತೆ. ಅವಾಗವಾಗ ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ನಾವು ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತೀವಿ. ಜನ ಕುಂದುಕೊರತೆಗಳನ್ನ ಆಲಿಸ್ತಾ ಇರ್ತೀವಿ. ನಮ್ಮ ಆಫೀಸಿಗೆ ಯಾವಾಗಲೂ ಜನ ನೋಡೇ ಇರ್ತೀರ ನೀವು, ಯಾವಾಗಲೂ ಬರ್ತಾನೆ ಇರ್ತಾರೆ ಜನ. ನಮ್ದು ಅಧಿಕಾರ ಇರಲಿ ಇಲ್ಲದೆ ಇರಲಿ ಜನ ಇದ್ದೇ ಇರ್ತಾರೆ. ಸೊ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಜನ. ಆ ಭರವಸೆ ಮೇಲೆ ನಾವು ಚುನಾವಣೆಗೆ ಓಡಿ ಹೋಗ್ತೀವಿ.